ಸಿಐಡಿ ಕಚೇರಿಗೆ ಈಗ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸಿಐಡಿ ಕಚೇರಿಯಲ್ಲೇ ಸಂತ್ರಸ್ತೆಯ ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಈಗ ತಟ್ಟುವಾಗಿ ಕಾಣಿಸ್ತಾ ಇದೆ. ಸಿಐಡಿ ಕಚೇರಿಗೆ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ಕೊನೆಗೂ ಕರ್ಕೊಂಡು ಬಂದಿದ್ದಾರೆ. ಕಚೇರಿಯಲ್ಲಿ ಈಗ ಎಲ್ಲಾ ರೀತಿಯ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಂತ್ರಸ್ತೆಯ ಒಂದು ರೀತಿಯ ಗಾಬರಿ ಆಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಈಗ ಮತ್ತೆ ಏನಾದ್ರೂ ಪ್ರಶ್ನೆಗೆ ಏನಾದ್ರೂ ಸ್ಪಂದಿಸೋ ಕೆಲಸವನ್ನ ಮಾಡ್ತಾರಾ ಏನು ಎಲ್ಲವನ್ನ ಕಾದು ನೋಡ್ಬೇಕಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗ ಸಂತ್ರಸ್ತೆಯನ್ನು ಕೂಡ ಎಸ್ಐಟಿ ಕಚೇರಿ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಲೇ ವಿಚಾರಣೆ ನಡೆಯುತ್ತಾ ಅವ್ರ ವಿಚಾರದಲ್ಲೂ ಕೂಡ ಹೇಗೆ? ಈಗಷ್ಟೇ ಕರ್ಕೊಂಡು ಬರಲಾಗಿದೆ. ಈಗ ಅವರಿಂದ ಒಂದಿಷ್ಟು ಹೇಳಿಕೆಗಳನ್ನ ಪಡೆಯುವಂತಹ ಸಾಧ್ಯತೆಗಳಿದಾವೆ. ಆದರೆ ಇಡೀ ರಾತ್ರಿ ಇಲ್ಲಿ ಇಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದೊಮ್ಮೆ ಏನಾದರೂ ಸರಿಯಾಗಿ ವಿಚಾರಣೆಗೆ ಸ್ಪಂದಿಸಿದ್ರು ಅಂತ ಹೇಳಿದ್ರೆ ಅವರಿಂದ ಹೇಳಿಕೆಗಳನ್ನ ಪಡೆದ ನಂತರ ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗುವಂತಹ ಆಪ್ಷನ್ಸ್ಗಳು ಕೂಡ ಇರುತ್ತೆ. ಆದರೆ ಈ ಸಂಜೆ ತನಕಲೂ ಕೂಡ ಅಂದರೆ ಬೆಳಗಿಂದ ಸಂಜೆ ತನಕಲೂ ಕೂಡ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಕೇವಲ ಅಳ್ತಾನೆ ಇದ್ರು. ಸರಿಯಾಗಿ ಅಧಿಕಾರಿಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸರಿಯಾದಂಥ ಮಾಹಿತಿ ಕೂಡ ಅಧಿಕಾರಿಗಳು ದಾಖಲು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ರೇವಣ್ಣರನ್ನ ಕೂಡ ನೇರವಾಗಿ ಇಲ್ಲಿಗೆ ಸಿಐಡಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಸೊ ಏನಾದರೂ ಅಧಿಕಾರಿಗಳು ನೇರ ಏನಾದರೂ ಮಾತನಾಡಿಸುವಂತಹದ್ದು ಅಥವಾ ಆ ರೀತಿಯ ಒನ್ ಟು ಒನ್ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿಗೆ ಏನಾದರೂ ಮುಂದಾಗ್ತಾರ ಅನ್ನುವಂಥದ್ದು ಒಂದು ಭಾಗ. ಜೊತೆಗೆ ಈಗ ಅವರ ಮಾನಸಿಕ ಸ್ಥಿತಿಯನ್ನ ಅರ್ಥಕೊಂಡು ಈಗ ಅವರಿಂದ ಸಂತ್ರಸ್ತೆಯಿಂದ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಆ ಒಂದು ಹೇಳಿಕೆಗಳನ್ನ ಪಡೆದ ನಂತರ ಮತ್ತೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ. ಸದ್ಯಕ್ಕೆ ಅವರು ಕೂಡ ಕರೆ ತಂದಿರುವಂಥದ್ದು. ಚಂದನ. ಓಕೆ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಈಗ ಮತ್ತೆ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಎಲ್ಲವನ್ನ ನೋಡ್ಬೇಕಾಗುತ್ತೆ.